ಶಹಾಪುರ ನಗರದ ಕನ್ಯಾಕುಳೂರು ಅಕ್ಷಿ ಹತ್ತಿರ ಒಂದು ಟಿಸಿಯ ತಳಗಳೆ ಅಲ್ಲಿ ಮಳೆ ಬರ್ತಾ ಇತ್ತು. ಆದ ಕಾರಣ ಕುರಿಗಳು ಟಿಸಿ ತಳಗಳೆ ಹೋಗಿ ಮೃತಪಟ್ಟಿದ್ದು. ಇದು ನಾವು ಹೇಳೋದಂದ್ರೆ ಗೆಸ್ಕಾಂ ನಿರ್ಲಕ್ಷ್ಯ. ತಾವು ಗೆಸ್ಕಾಂದವರು ಮಳೆಗಾಲ ಇದೆ, ನಿರ್ಲಕ್ಷ್ಯ ವಹಿಸಿ ತಾವು ಫ್ಯಾನ್ಸಿಂಗ್ ಮಾಡಬೇಕು. ಇಲ್ಲಿ ಮನುಷ್ಯರು ಮೃತಪಟ್ಟಿದ್ರು ಏನ್ ಮಾಡ್ತಿದ್ರಿ ತಾವು? ಒಂದ್ ಪ್ರಶ್ನೆ ನಮ್ಮ ಗೆಸ್ಕಾಂ ಅಧಿಕಾರಿಗಳಿಗೆ ಡೈರೆಕ್ಟ್ ಹೇಳ್ತಾ ಇದ್ದೀವಿ. ಸಾಕಷ್ಟು ಸಲ ತಮ್ಗೆ ನಾವು ಹೇಳ್ತಾ ಇದ್ದೀವಿ, ಮನವಿ ಪತ್ರನು ಕೊಡ್ತಾ ಇದ್ದೀವಿ. ಅಲ್ಲಿ ಫ್ಯಾನ್ಸಿಂಗ್ ಮಾಡ್ರಿ 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 ಅಂತ. ಏನ್ ಮನುಷ್ಯರ ಸತ್ತ ಮೇಲೆ ತಾವು ಮಾಡ್ತೀರಿ ಅಂತ ನಮ್ಗ ಕಾಣ್ತಾ ಇದೆ. ಇಲ್ಲಿ ತಾವು AW ಅವರೇ ತಾವು ವಿಸಿಟ್ ಮಾಡ್ಬೇಕಲ್ಲಿ ಬಂದು. ನಾ ಬಂದು ಹೋಗಿನಿ, ಅದು ಹೋಗಿನ ಆಗಲ್ಲ. ತಾವು ಎಲ್ಲಿ ತಮ್ಮ ಶಹಾಪುರ ನಗರದಲ್ಲಿ ಎಷ್ಟು TC ಇದೆ, ಎಷ್ಟು ಫ್ಯಾನ್ಸಿಂಗ್ ಇದೆ, ಫ್ಯಾನ್ಸಿಂಗ್ ಇಲ್ಲದ TCಗಳಿಗೆ ಬಹಳಷ್ಟು TC ತಳೆಗಳೇ ಇದೆ. ಅದು ಸಣ್ಣ ಹುಡುಗರಾಗ್ಲಿ, ಅದು ಜಾನುವಾರುಗಳು ಆಗ್ಲಿ ಹೋಗದೇವು. ಫ್ಯಾನ್ಸಿಂಗ್ ಇದ್ರೆ ಸೇಫ್ಟಿ ಇರ್ತದ. ಅದು ಮನುಷ್ಯರ ಇದು ಜೀವ ಹೋದ್ರೆ ಏನ್ ಮಾಡ್ತೀರಿ ತಾವು ಅಧಿಕಾರಿಗಳು? ನಾವು ಹೇಳೋದಂದೆ, ಈಗ ಇದು ಮಳೆಗಾಲ ಇದೆ, ಎಲ್ಲರೂ ಇಲ್ಲಿ TC ಆಗಲಿ ಕಂಬ ಆಗಲಿ ಮುಟ್ಟಕ್ ಹೋಗ್ಬೇಡಿ ದಯಮಾಡಿ. ಅಂತ ಅನಾಹುತ ಇದ್ರೆ ಅವರಿಗೆ ಗೆಸ್ಕಾಂ ಅವರಿಗೆ ಫೋನ್ ಮಾಡಿ, ವೈರ್ ಆಗಲಿ ಅದು ಆಗಲಿ ಸ್ವಲ್ಪ TC ಫ್ಯಾನ್ಸಿಂಗ್ ಇದ್ದಿಲ್ಲ ಕಾರಣ ಅಲ್ಲಿ ತಾವು ಫೋನ್ ಮಾಡಿ ಅವ್ರ ಫೋನ್ ಮುಖಾಂತರ ತಿಳಿಸಿ. बरसात की वजह से यहाँ की TC है, TC रोड के जो हाईवे है इधर बेंगलुरु, उस रोड के पास जो है ना एक अर्थ आके उसको फेंसिंग वगैरह नहीं करने की वजह से 2 बकरे जो है ना मर गए। इसका जो है ना कितनी मरतबा जस्काम वाले को एप्लीकेशन दिए फेंसिंग करो, उसको सही ये करो, बल्कि तो नहीं करने की वजह से जस्काम वाले की लापरवाही से 8 बकरे चले गए, 2 बकरे मर गए। ये भी हो सकता था कि कोई इंसान की भी जो है ना मौत हो सकती है। जो है ना बहुत ही संज्ञान लेना और जरूरी इसके ऊपर एक्शन लेके जहाँ जहाँ ऐसे TC के प्रॉब्लम है उसको सॉल्व करना, नहीं तो बहुत उग्र होकर हम जो है ना एक प्रतिबद्धता करेंगे। उनसे डिमांड करता हूँ कि जल्द से जल्द इसका जो है ना सोल्यूशन करें। भाई ये जो जगपाल गांधी बोल ನೀವೇ ಸತ್ತಿದ್ರೆ ಏನು ಮಾಡ್ತಿದ್ರಿ ಅಲ್ಲಿ? ಇದು ಕರೀರಿ ಅವ್ರಿಗೆ, ಏನು ನಿಮ್ಮ ಮೇಲೆ ಅಧಿಕಾರಿ ಇರಿ, ಇಲ್ಲಿ ಕರೀರಿ, ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲಿ. ನಾವು ಮನಾರ್ಕೆಲ್ಲ ಹೇಳಿವಿ, ಮನವಿ ಮಾಡೀವಿ, ಫ್ಯಾನ್ಸಿಂಗ್ ಮಾಡಿ ಅಂದ್ರೆ ಇದು ಇಲ್ಲಿ ಹುಡುಗಾಟ ಮಾಡಿರಿ ನೀವು ಎಲ್ಲರೂ ಅಧಿಕಾರಿಗಳು. ಇಲ್ಲಿ ಅವ್ರಿಗೆ ಕರೀರಿ. ಹಲೋ ಸರ್, ಇಲ್ಲ ಕರೀರಿ ಅವ್ರಿಗೆ, ನೋಡ್ಕೊಂಡಿದ್ರಿ ಇಲ್ಲಿ ಸ್ಪಾಟಿಗೆ ಕರೀರಿ ಅವ್ರಿಗೆ. ನಮ್ಮ ಲಿಮಿಟ್ನಲ್ಲಿ ಎಷ್ಟು TC ಬರ್ತಾವ, ಏನೇನಾದ, ಅದು ಬ್ಯಾಂಕಿಂಗ್ ಆದ, ಯಾರು ಮನುಷ್ಯರು ಸತ್ತರು, ಯಾರು ಹೊಣೆಗಾರ? ಯಾವಾಗ ಸತ್ರ ಮೇಲೆ ಎಲ್ಲ ಸಾಯ್ಬೇಕಾ? ನಾವು ಸತ್ತ ಮೇಲೆ ಮಾಡ್ತೀರಿ, ಇಲ್ಲಿ ಮಾಡಕ್ ಬರಬರಿ ಬರ್ತೀರಿ. ಅಲ್ಲಿ ಕಾರ್ ಬಂದ್ರೆ 200 ರೂಪಾಯಿ ತಗೊಂಡು ಬರ್ತಿರಲ್ಲ, ಅಧಿಕಾರಿಗಳು ಬಂದು ಜೀವ ಹೋದ್ರು ಹೆಂಗೆ ಮಾಡ್ಬೇಕು? ತಾವು ಪರಿಹಾರ ಕೊಡ್ತೀರಿ ಅಂತೀರಿ, ಪರಿಹಾರ ಎಷ್ಟು ಕೊಟ್ಟರು ಅದು ಜೀವ ಬರ್ತದ? ಅದು ಮುಗಿ ಹೋಗ್ಯದ. 3 ತಿಂಗಳು ಇವತ್ತಿಲ್ರಿ, ಹುದ್ದೆ ಮೇಲೆ ಹುದ್ದೆ ಕೇಳಕತ್ತೀವಿ. ಅವ್ರು ಯಾರು ಸಾರ್ವಜನಿಕರು ಇದ್ರೆ ಕೇಳ್ತಿದ್ದಿಲ್ಲ, ಆ ಹುದ್ದೆ ಆದತ್ ನಾವು ಕೇಳಕತ್ತೀವಿ. ಹುದ್ದೆ ಐತಲ್ಲ ಕೇಳ್ತಿದ್ದಿಲ್ಲ. 1 ದಿನ ಆಗಲಿ 10 ದಿನ ಆಗಲಿ, ಅಲ್ಲಿ 5 ಮೇಲೆ 3 ತಿಂಗಳಾದ್ರೆ 3 ತಿಂಗಳ ಇನ್ಸ್ಪೆಕ್ಷನ್ ಮಾಡಿಲ್ಲ ತಾವು. ಅಲ್ಲ ಒಂದಲ್ಲ ಮಾಡಿಲ್ಲ ತಾವು. ಹಿಡ್ಕೊಂಡು ಆಗಿದೆ, ಪೇಪರ್ದಲ್ಲಿ ವರ್ಕ್ ಆಗಿದೆ ಅಲ್ಲ, ಜೀವ ಅಷ್ಟೇ, ನಮ್ದು ಜೀವ ಅಷ್ಟೇ. ಸರ್ ಅದು ರವಿವಾರ ಕೊಟ್ಟಿದ್ರೆ ಏನದು ಮನುಷ್ಯ ಜೀವ ಹೋದ್ರೆ ಯಾರು ಹೊಣೆಗಾರ? ನಾವು ಹೊಣೆಗಾರ ಅಂತ ಹೇಳ್ರಿ. ಅವ್ರ ಮೇಲಧಿಕಾರಿ ಕರೀಲಿ, ಕೇಳಿ ಪೊಲೀಸರು ಬಂದು ಇಲ್ಲೇ ಬರ್ಬೋದು ನೋಡ್ರಿ. ಎಲ್ಲರೂ ನಮ್ಗೋಸ್ಕರ ಇದ್ದವ್ರು, ಪೊಲೀಸ್ ಆಗಲಿ ನೀವು ಸಾರ್ವಜನಿಕರಿಗೆ ನೀವು ನಮಗೋಸ್ಕರ ಇದ್ದವ್ರು. ನಾವು ಟ್ಯಾಕ್ಸ್ ದುಡ್ಡು ನಿಂತು ನಾವು
ಪೇಮೆಂಟ್ ಬರ್ತದೆ. ನಾವು ತುಂಬಿಲ್ಲ ಅಂದ್ರೆ ಬರಲ್ಲ. ನಾವೇ ಹೇಳಕತ್ತೀವಿ, ಎಷ್ಟು ದಿನದಾಗ ನೀವು ಬ್ಯಾಂಕಿಂಗ್ ಮಾಡ್ತೀರಿ, ನಮ್ಮ ಲಿಮಿಟ್ದಾಗ ಎಷ್ಟು ಟಿ ಬರ್ತಾವ, ಅದಕ್ಕೆ ಬಾಕ್ಸ್ ಎಷ್ಟವ, ಬಾಕ್ಸ್ ಎಷ್ಟು ಕಳುವ ಆಗ್ಯಾವ, ಅದು ಓಪನ್ ಎಷ್ಟು ಅಲ್ಲಿನ ಓಪನ್ ಅದ, ಯಾರು ಮುಟ್ಟಿದ್ರಿ ಭಾಳಷ್ಟು ಸಮಸ್ಯೆ ಅವ, ಭಾಳಷ್ಟು ಸಮಸ್ಯೆ ಅವ. ಅದಕ್ಕೇನು ಉಪಯೋಗ ಇಲ್ಲ. ಏನು ಅದಕ್ಕೆ ಪರಿಹಾರ ಏನೇನಿದ್ರು ಪ್ರಾಬ್ಲಮ್ ಆದ್ರೆ ನಿಮ್ಮ ಮೇಲೆ ಅದು ಹೊಣೆಗಾರ. ನಮ್ಗೆ ಆಯ್ತು ಅದೇ ನಮ್ಗೆ ಬರ್ತದೆ. ನಾ ಏನಂದ್ರೆ ನಮ್ಮ ಲಿಮಿಟ್ ನಮ್ಮ ಮೇಲಧಿಕಾರಿಗಳು ಇನ್ಫಾರ್ಮ್ ಮಾಡ್ತೀವಿ ಇದ್ರ ಬಗ್ಗೆ. ಇದ್ರ ಬಗ್ಗೆ ಅವ್ರ ಮೇಲಧಿಕಾರಿ ಅದೇ ಪೆನ್ಷನ್ ಯಾರು ಹೊಣೆಗಾರ ಬರಲಿ ಮಾತಾಡ್ರಿ. ಎಷ್ಟು ಬಿಸಿ ಇರ್ತಾರೆ ಸರ್, ಇಲ್ಲಿ ಬರ್ಬೇಕು, ಇನ್ಸಿಡೆಂಟ್ ಆಗಲ್ಲ ಬರ್ರಿ.